ಹೆಲೋ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತಿನ ಬ್ರೇಕ್ಫಾಸ್ಟಿಗೆ ದಿಢೀರಾಗಿ ಇಡ್ಲಿ ಮಾಡೋಣ ಅಂತ. ಇಡ್ಲಿ ರವೆ, ಮೊಸರು, ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ ಒಂದು ½ ನೆನೆಸಿಟ್ರೆ ಸಾಕಾಗುತ್ತೆ. ಇಡ್ಲಿ ರವೆ ಮುಕ್ಕಾಲು ಗಂಟೆಯಲ್ಲಿ ನೆನ್ಕೊಳ್ಳುತ್ತೆ. ಬ್ರೇಕ್ಫಾಸ್ಟಿಗೆ ಏನೂ ರೆಡಿ ಮಾಡಿಲ್ಲ ಅಂದಾಗ ಈ ಥರ ಇಡ್ಲಿನೂ ಮಾಡ್ಬೋದು. ತುಂಬ ಈಸಿಯಾಗಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸಿಮಿಲರ್ ಇದೇ ಥರ ಇನ್ನೊಂದು ಅನ್ನ ಹಾಕಿ ಒಂದು ಇಡ್ಲಿ ಮಾಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಇದು ಮಾವಿನಕಾಯಿ ಚಟ್ನಿ. ಈ ಮಾವಿನಕಾಯಿನ ಪಿಕಲ್ ಮಾಡೋಕ್ಕೆ ಹಾಕಿರ್ತಾರೆ, ಸಾಸಿವೆ ಮತ್ತು ಮೆಂತೆ ಎಲ್ಲ ಹಾಕಿ. ಸೊ ಅದು ಹಾಕ್ಕೊಂಡು ಅದೇ ಮಾವಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಉಪ್ಪು ಒಂದು ಸಲ ರುಬ್ಕೊಂಡು, ನೆಕ್ಸ್ಟ್ ಈರುಳ್ಳಿ. ಇದು ಸುಮ್ಮನೆ ಕೋರ್ಸ್ ಗ್ರೈಂಡ್ ಮಾಡ್ಕೊಳ್ಳಿ, ಫೈನ್ ಅಂತಲ್ಲ. ಈರುಳ್ಳಿ ಬಾಯಿಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೇಲ್ಗಡೆ ಇನ್ನೂ ಒಗ್ಗರಣೆ ಎಲ್ಲ ಹಾಕಲ್ಲ, ಹೀಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಇಡ್ಲಿ ಹಿಟ್ಟು ನೆಂದಾಗಿದೆ. ನೀರು ಬೇಕಿದ್ದರೆ ಒಂದು ಸ್ವಲ್ಪ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ಇದು ಬೇಕಿಂಗ್ ಸೋಡಾ, ಸ್ವಲ್ಪ ನೀರು ಅಥವಾ ವಿನೆಗರ್ ಏನಾದರೂ ಹಾಕಿ ಇದು ವಿನೆಗರ್ ಹಾಕಿದ್ದಾರೆ. ವಿನೆಗರ್ ಹಾಕಿ ಮಿಕ್ಸ್ ಮಾಡಿ ಬೇಗನೆ ಇಡ್ಲಿ ಬೇಯಕ್ಕೆ ಹಾಕಿ, ಇಲ್ಲ ಸುಮ್ಮನೆ ಇದು ಹಾಕಿದ್ದು ವೇಸ್ಟ್ ಆಗುತ್ತೆ. ಅದೇ ಅನ್ನ ಹಾಕಿ ಒಂದು ಇಡ್ಲಿ ಮಾಡ್ತಾರೆ ಅಂದೆ ಅಲ್ಲ, ಅದು ಸೇಮ್ ಇದೆ. ಇಡ್ಲಿ ರವೆಗೆ ಅನ್ನ ರುಬ್ಬಿ ಹಾಕಿ ನೆನೆಸಿ ಇಟ್ಟು ಮಾಡ್ತಾರೆ. ಇದು ಮೊಸರು ಹಾಕೋದಿಲ್ಲ ಆವಾಗ. ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ರೈಸಿದು ಒಂಥರ ಫ್ಲೇವರ್ ಬರುತ್ತೆ ಅದರಲ್ಲಿ. ನಮ್ಮಲ್ಲಿ ರೆಡ್ ರೈಸ್ ಇದ್ದಾಗ ಮಾಡ್ತಾರೆ, ಅದು ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಅದೇ ಇಡ್ಲಿನ ಮಾಮೂಲಿ 12-13 ಮಿನಿಟ್ಸ್ ಸ್ಟೀಮ್ ಮಾಡಿದರೆ ಸಾಫ್ಟ್ ಇಡ್ಲಿ ಇಸ್ ರೆಡಿ. ಇದು ಇಡ್ಲಿನ ಸ್ವಲ್ಪ ತಣ್ಣಗಾಗೋದು ಬಿಟ್ಟ ಮೇಲೆ ತೆಗೀರಿ, ಇಲ್ಲ ಹೀಗೆ ಅಂಟ್ಕೊಳ್ಳುತ್ತೆ. ನಾನು ವೀಡಿಯೋ ಮಾಡಬೇಕು ಅಂತ ಅಮ್ಮನ ಹತ್ರ ತೆಗಿ ಅಂತ ಅಂದೆ, ಸೊ ಅದೆಲ್ಲ ಅಂಟ್ತಾ ಇದೆ. ತಣ್ಣಗಾದ್ಮೇಲೆ ಇಡ್ಲಿ ತುಂಬ ನೀಟಾಗಿ ಎದ್ದು ಬರುತ್ತೆ ಮೇಲೆ. ಇದು ನೋಡಿ, ಇದು ತಣ್ಣಗಾದ್ಮೇಲೆ ತೆಗೆದಿದ್ದು ಎಷ್ಟು ಚೆನ್ನಾಗಿ ಬಂದಿದೆ. ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಕಾಫಿ. ಸೊ ಇವತ್ತು ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ರೌಂಡ್ ವಾಕಿಗೆ ಹೋಗಿದ್ದೆ. ಇದು ಚಿಲ್ಲಿ ವೆಲ್ಕಮ್ ಮಾಡ್ತಾ ಇದ್ದಾನೆ ನೋಡಿ. ಇವತ್ತಿನ ಮಧ್ಯಾಹ್ನ ಊಟಕ್ಕೆ ರೆಡ್ ರೈಸ್ ಮಾಡ್ತಾ ಇದ್ದಾರೆ. ಇದು ಒಂದು 30 ಮಿನಿಟ್ಸ್ ನೆನೆಸಿಟ್ರೆ ತುಂಬ ಚೆನ್ನಾಗಿ ಅನ್ನ ಬೇಯ್ಕೊಳ್ಳುತ್ತೆ. ಇದು ಈರುಳ್ಳಿ ಸಾಸಿವೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮಿಕ್ಸಿಗೆ ಸಾಸಿವೆ, ಆಮೇಲೆ ಹಸಿಮೆಣಸಿನ್ಕಾಯಿ, ಕಾಯಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ ಇದನ್ನು ಒಂದು ಪಾತ್ರಕ್ಕೆ ಹಾಕ್ಕೊಳ್ಳಿ. ಅದ್ರ ಮೇಲೆ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿ. ಆಮೇಲೆ ಕಟ್ ಮಾಡಿದ ಈರುಳ್ಳಿ, ಉಪ್ಪು, ಮೇಲಿಂದ ಮೊಸರು ಸ್ವಲ್ಪ, ಇಷ್ಟು ಹಾಕಿ ನಿಮಗೆ ಕನ್ಸಿಸ್ಟೆನ್ಸಿ ಹೆಂಗೆ, ನೀರು ಬೇಕಾ ಅಥವಾ ಗಟ್ಟಿ ಬೇಕಾ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೇಲಿಂದ ಒಂದು ಒಗ್ಗರಣೆ. ಇದು ಕ್ಯಾರೆಟ್ ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ತೆಂಗಿನೆಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು ಹಾಕಿ ಹುರಿದು ಮೇಲ್ಗಡೆ ಕ್ಯಾರೆಟ್ ಹಾಕಿ ಫ್ರೈ ಮಾಡಿ, ಆಮೇಲೆ ಅರಿಶಿನ, ಉಪ್ಪು, ಬೆಲ್ಲ ಇದಿಷ್ಟು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಕ್ಯಾರೆಟ್ ಕುಕ್ ಆಗೋವರೆಗೆ ಬೇಯಿಸ್ಕೊಳ್ಳಿ. ಇಲ್ಲಿ ಪಲ್ಯ ಬೇಯೋವರೆಗೆ ಇಲ್ಲಿ ಹುಳಿಗೆ ಮಸಾಲೆ ಹುರಿತಾ ಇದ್ದಾರೆ. ತೆಂಗಿನೆಣ್ಣೆ, ಆಮೇಲೆ ಒಣಮೆಣಸಿನ್ಕಾಯಿ ಹುರಿದು, ಆಮೇಲೆ ಇದಿಷ್ಟು ಧನಿಯಾ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತೆ, ಆಮೇಲೆ ಕರಿಬೇವು ಇದಿಷ್ಟು ಹಾಕಿ ಹುರಿದು ಮೇಲಿಂದ ಸ್ವಲ್ಪ ಹಿಂಗೆ ಹಾಕಿ ಫುಲ್ ಉದ್ದಿನಬೇಳೆ ಕೆಂಪಾಗುವವರೆಗೆ ಹುರಿಬೇಕು. ಈಗ
ಕಡೆ ಹುಳಿಗೆ ತರಕಾರಿ ಬೇಯಕ್ಕಿಡುವ ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ಬೆಲ್ಲ, ಅರಿಶಿಣ, ಉಪ್ಪು ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಬಾಯ್ಲ್ ಆಗೋಕ್ಕೆ ಬಿಡಿ. ಬಾಯ್ಲ್ ಆದಮೇಲೆ ಅದಕ್ಕೆ ಇವತ್ತು ನಾವಿಲ್ಲಿ ಸ್ವೀಟ್ ಪೊಟ್ಯಾಟೊ ಹುಳಿ ಮಾಡಿರೋದು. ಸೊ ಅದನ್ನು ಹಾಕಿ ಒಂದು 50-60% ಆಗೋ ತನಕ ಅದನ್ನು ಬೇಯಿಸ್ಕೊಂಡು ಆಮೇಲೆ ಈಗ ನಾವೇನು ಹುರಿದ್ವಲ್ಲ ಆ ಮಸಾಲೆಗೆ ಕಾಯೆಲ್ಲ ಹಾಕಿ ರುಬ್ಬಿ ಇದಕ್ಕೆ ಹಾಕಿದರೆ ಆಯಿತು. ಸೊ ಇಲ್ಲಿ ನೆಕ್ಸ್ಟ್ ಕ್ಯಾರೆಟ್ ಪಲ್ಯದ್ದು ಕಾಯಿ, ಹಸಿಮೆಣ್ಸಿನ್ಕಾಯಿ, ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕಿ ರುಬ್ಬಿ, ನೀರು ಹಾಕಿ ರುಬ್ಬಬೇಡಿ, ಅದನ್ನು ಹಾಗೆ ಡ್ರೈ ಪುಡಿ ಮಾಡ್ಕೋಬೇಕು. ಸೊ ಅದನ್ನು ಪಲ್ಯಕ್ಕೆ ಹಾಕಿ ಒಂದು 2 ನಿಮಿಷ ಅದನ್ನು ಹುರಿದ್ರೆ ಆಯಿತು. ಸೊ ಇಲ್ಲಿ ಹುಳಿದು ಇದು ಕುಕ್ ಆಯಿತು. ನೆಕ್ಸ್ಟ್ ಇದು ಮಸಾಲೆ ಮಿಕ್ಸಿಗೆ ಹಾಕ್ಕೊಂಡು ಕಾಯಿ ಹಾಕಿ ಮೇಲ್ಗಡೆಯಿಂದ ಹುಣಸೆ ಹಣ್ಣು ನೀರು ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ತರಿ ಇದ್ದರೆ ಬಾಯಿಗೆ ಬಂದರೆ ಚೆನ್ನಾಗಿರಲ್ಲ. ನೋಡಿ ಸ್ವೀಟ್ ಪೊಟ್ಯಾಟೊ ಕುಕ್ ಆಗಿದೆ. ಇದು ಬೇಯಿಸಿದ ಬೇಳೆ ಹಾಕಿ ನೆಕ್ಸ್ಟು ನಾವು ಪೇಸ್ಟ್ ಮಾಡ್ಕೊಂಡಿರೋ ಮಸಾಲೆ, ಯೂಶ್ವಲಿ ನಮ್ಮಲ್ಲಿ ಹೀಗೆ ಫ್ರೆಶ್ ಮಸಾಲೆ ಹುರಿದು ಹಾಕಿನೇ ಹುಳಿ ಮಾಡ್ತಾರೆ. ಎಮರ್ಜೆನ್ಸಿಗೆ ಬೇಕಂತ ಹುಳಿ ಪುಡಿನೂ ಹುರಿದಿಟ್ಟಿರ್ತಾರೆ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದು ಒಂದು ಬಾಯ್ಲ್ ಬಂದ ಮೇಲೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ ಇದು ಹುಳಿ ತಿಕ್ನೆಸ್ ನಿಮಗೆ ಹೇಗೆ ಬೇಕಾಗಿರ್ಬೋದು. ಯೂಶ್ವಲಿ ಸ್ವೀಟ್ ಪೊಟ್ಯಾಟೊ ಸ್ವಲ್ಪ ಜಾಸ್ತಿನೇ ದಪ್ಪ ಇರುತ್ತೆ. ಸೊ ಮೇಲಿಂದ ಒಂದು ಒಗ್ಗರಣೆ, ಇದು ಬ್ರೌನ್ ರೈಸ್ ಅನ್ನ ನೀರು ಬಸ್ತಿದ್ದಾರೆ ಇದ್ರದ್ದು. ಇವತ್ತಿನ ಮಧ್ಯಾಹ್ನದ ಊಟ ಸರ್ವ್ ಮಾಡೋಣ ಬನ್ನಿ. ಬ್ರೌನ್ ರೈಸ್ ಇದೆ, ಈರುಳ್ಳಿ, ಸಾಸಿವೆ, ಆಮೇಲೆ ಕ್ಯಾರೆಟ್ ಪಲ್ಯ ಇದೆ ಮತ್ತು ಸ್ವೀಟ್ ಪೊಟ್ಯಾಟೊ ಹುಳಿ. ಇವತ್ತಿನ ದಿನ ಟ್ಯೂಸ್ಡೇ ಆಗಿತ್ತು. ನಾನು ನನ್ನ ಫ್ರೆಂಡ್ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಯೂಶ್ವಲಿ ನಾವಿಬ್ಬರು ಸ್ಯಾಟರ್ಡೇಸ್ ಹೋಗಿರ್ತೀವಿ, ಆದರೆ ಈ ಸ್ಯಾಟರ್ಡೇ ಹೋಗ್ಲಿಕ್ಕಾಗಿರಲಿಲ್ಲ ಅಂತ ಟ್ಯೂಸ್ಡೇಸಿಗೆ ಹೋಗಿದ್ವಿ. ಇದು ನಮ್ಮೂರಿನ ಫೇಮಸ್ ಆಂಜನೇಯನ ಟೆಂಪಲ್ಲು. ಸೊ ನಾನಿಲ್ಲಿ ಒಂದು ಶಾರ್ಟ್ಸಿಗೆ ಅಂತ ವಿಡಿಯೋ ಶೂಟ್ ಮಾಡಿದ್ದೆ. ಇದು ಮ್ಯಾಂಗೋ ಕ್ರೆಪ್ಸ್ ಅಂತ. ಇದನ್ನು ಲಾಂಗ್ ವೀಡಿಯೋಸಲ್ಲೂ ಇದನ್ನು ತೋರಿಸ್ಲಾ ಅಥವಾ ಇದು ರೆಸಿಪಿ ನೋಡೋಕ್ಕೆ ಇಷ್ಟಪಡ್ತೀರಾ ಏನು ಅಂತ ಹೇಳಿ. ಸೊ ಐ ವಿಲ್ ಇನ್ಕ್ಲೂಡ್ ಮೋರ್ ದೀಸ್ ಕೈಂಡ್ ಆಫ್ ರೆಸಿಪೀಸ್ ಇನ್ ದ ವಿಡಿಯೋ ಆಲ್ಸೋ. ಇದನ್ನು ಬರೀ ಶಾರ್ಟ್ಸಲ್ಲಿ ಮಾತ್ರ ಹಾಕ್ತಾಯಿದ್ದೆ. ಲಾಂಗಲ್ಲೂ ನೋಡ್ತೀರಾ ಅಂದರೆ ಹೇಳಿ. ಮುಂದಿನ ವೀಡಿಯೋಲಿ ಸಿಗುವ.